Hi guys, welcome back my YouTube channel. ಏನ ಗೊಬ್ಬರ ಉಗುದಿದ್ದಿಲ್ಲ. ಆ ಗೊಬ್ಬರ ಉಗುದ್ ಗೊಂಜಾಳಕ್ಕ ನೀರ್ ಹಾಸೋನ್ರಿ. ಯಾಕಂದ್ರ ಈ ಗೊಬ್ಬರ ಗೊಬ್ಬರ ಉಗುದ್ಮ್ಯಾಗ ನೀರ್ ಹಾಯ್ಸಿತಂದ್ರ ಆ ಗೊಬ್ಬರ ಕರಿಗೆ ದಂಟುಗಳಿಗೆ ಒಂದ್ ಸ್ವಲ್ಪ ಹೆಚ್ಚ ಪವರ್ ಅನ್ನ ಕೊಡ್ತಾವ. ಮತ್ತೆ ನೀರಿಗೂ ಬಂದಿತ್ತ ಅದೊಂದ್ ಕಾರಣ. ಮತ್ತ ಅದ ಗೊಬ್ಬರ ಉಗುದ್ ಕಾರಣಕ್ಕೊಂದ ಈಗ ನೀರ್ ಹಾಸಕಂತ ಹೇಳಿ ಬಂದು. ಈ ಈಗ ಏನ್ ನೀರ್ ಇದ್ಲ ಶೀತ ಇದ್ದಾಗ ನೀರ್ ಕರೆಕ್ಟ್ ಹಾಸ್ಬೇಕ ನೋಡ್ರಿಲ್ದ. ಈ ರೀತಿ ಏನ್ ಶೀತ ನಿತ್ಲೆ ಎಲ್ಲಾ ಗೊಂಬಿಗಳು ಆಗತ್ತಾವ. ಅಂದ್ರ ಗೊಂಬಿ ಅಂದ್ರ ಏನದ ದಂಟ ತಿನಿ ಹಿಡಿಯಾಕ ರೆಡಿ ಆಗೈತಿ. ಎಲ್ಲಾ ಪೊಸಿಷನ್ ರೆಡಿ ಆಗತ್ತಾವ. ಈಗೇನು ಒಂದ್ 2 ರಿಂದ 3 ನೀರ್ ಏನೈತಿ ಕರೆಕ್ಟ್ ಆಗಿ ನೀರ್ ಕೊಡ್ಬೇಕ ಅದಕ್ಕ. ಈಗ ಕರೆಕ್ಟ್ ಆಗಿ ನೀರ್ ಕೊಟ್ಟು ಅಂದ್ರ ನಮಗ ಇಳುವರಿನೂ ಚೊಲ್ತಂಗ ಬರುತ್ತೆ. ಮತ್ತ ಕರೆಕ್ಟ್ ಆಗಿ ಎಲ್ಲಾ ಇದಾಕೈತಿ ನಮ್ಗ. ಅಂದ್ರ ಕಾಳ ಮಟ್ಟೆ ಹಿಡಿತೈತಿ. ಕಾಳ ಮಟ್ಟೆ ಹಿಡಿತೈತಿ ನೋಡ್ಬೋದು ಇಲ್ಲಿ. ಮನೆ ಗೊಬ್ಬರ ಗೊತ್ತದಕ್ಕ ಯಾವ ರೀತಿನಾಗಿ ಇದ ಹೊಡಿ ಐತಿ ಅಂದ್ರ ಪುಚ್ಚೆಲ್ಲ ಬೆಳೆಯತಾವ. ಇಲ್ಲಿ ನೋಡ್ಬೋದು ಎಡ್ಡೆಡ್ ಇದ್ ಬೆಳೆ ಆಯ್ತು. ಒಂದೊಂದ್ ದಂಟಿಗೆ ಎಡ್ಡೆಡ್ ಇವು ಬೆಳೆ ಆತಾವ ನೋಡ್ಬೋದು. ಇದ್ರೊಳಗಂಟ ಇನ್ನೊಂದ್ ಸ್ವಲ್ಪ ನೀರ್ ಹೆಚ್ಚ ತಪ್ಪಸಬಾರ್ದ. ನೀರ್ ತಪ್ಪಿಸ್ರ ಅದು ಏನ್ ಕಾಳ ಆಗತ್ತಿರ್ಲ ಆ ಕಾಳ ಆಗುದ ಬಂದ್ ಆಗ್ಬಿಡೈತಿ. ಅಂದ್ರ ಸ್ವಟ್ಟ ಆಗ್ಬಿಡೈತಿ. ನೀರ್ ಇರ್ಲಿಕ್ಕ ನಾವ್ ಹೆಂಗ ಒಣಗಿದವ್ರ ರೀತಿ ಕಾಣ್ತಲ್ಲ ಹಂಗ ಅದು ಒಣಗಿದವ್ರ ರೀತಿ ಪೂರ್ತಿ ಒಣಗಿ ಹೋಗ್ಬಿಡೈತಿ. ಇದ ಈ ರೀತಿಯಾಗಿ ಮಾಡಾಗೈತ್ಯ. ಮಳಿ ಆಗವತ್ತ. ಅದ ಮಳಿ ಆಗಲ್ದ ಕಾರಣನ ನೀರ್ ಹಾಸ್ಬೇಕು. ಒಂದ್ ಸ್ವಲ್ಪ ಮಳಿ ಆದ್ರ ಮತ್ ನೀರ್ ಹಾಸುದ ಬಂದ್ ಮಾಡ್ಬೇಕಾಕೈತಿ. ಯಾಕಂದ್ರ ಬಾಳ ಅತಿಯಾಗಿ ನೀರ್ ಆಗ್ಬಾರ್ದು ಅದಕ್ಕ. ಈ ಟೈಮ್ದಾಗ ಅತಿಯಾಗಿ ನೀರ್ ಆತಂದ್ರ ಮತ್ತೆಲ್ಲಾ ಪೂರ್ತಿ ಬೆಳ್ಳಗ ಆಗಿಬಿಡೈತಿ ಗೊಂಜಾಳ. ಇಲ್ಲಿ ನೋಡ್ಬೋದು ಈ ರೀತಿ ಆಗಿಬಿಡೈತಿ. ಈಚ ಕಡೆ ಒಂದ್ ಸೈಡ್ ಏನೈತಿ ಅದ್ರ ನೆಳ ಅದೇನ್ ಪುಂಡಿ ಕಾಣತ್ಲಿ ಆ ಪುಂಡಿ ನೆಳ ಬಿದ್ದ ಈ ತರನಾಗ ಆಗಿಬಿಟ್ಟದ. ಈಚ ಕಡೆ ಒಂದ್ ಸೈಡ್ ಈ ಕಾವಲಿಂತ್ರ ಕಡೆ ಗೊಂಜಾಳ ಮತ್ ಹೆಚ್ಚ ನೀರ್ ಆದ್ರೂನು ಅದ ತರನಾಗೆ ಆಕೈತಿ. ಅದಕ್ಕ ಹೆಚ್ಚು ನೀರ್ ಆಗ್ಬಾರ್ದು ಮತ್ತ ಕಡಿಮೆ ನೀರ್ ಆಗ್ಬಾರ್ದ. ಕಡಿಮೆ ನೀರ್ ಆದ್ರ ಕಾಳು ಮಟ್ಟೆ ಆಗಂಗಿಲ್ಲ. ಮತ್ತ ದಿಂಡ ಕರೆಕ್ಟ್ ಆಗಿ ಕಾಳುಗಳನ್ನ ಮಟ್ಟೆ ಆಗಾಕ ಬಿಡುದಿಲ್ಲ. ನೀರ್ ಹೆಚ್ಚಾದ್ರ ಕಮ್ಮಿ ಆದ್ರ. ಈಗ ಅದಕ್ಕ ಮಿನಿಮಮ್ಲಿ ಒಂದ್ ಲೆವೆಲ್ ನೀರ್ ಬಿಟ್ಟು ಬಿಡ್ಬೇಕ. ಮಣ್ಣೇನ್ ಗೊಬ್ಬರ ಉಗುದಕ್ಕ ಈಗ ಒಂದ್ ಸ್ವಲ್ಪ ಕರಗೈತಿ. ಅದ ಕರಗಿದ್ಮ್ಯಾಗ ಈಗ ನೀರ್ ಬಿಟ್ಟು ಅಂದ್ರ ಮತ್ತ ಹೊಳ್ಳಿಟ್ಟ ಅದ ಬೇರ್ ಗುಂಟ ನೀರಿನ ಗುಂಟನ ಬೇರ್ ತಕ ಇಳಿತೈತಿ. ಬೇರ್ ಇದು ಗೊಂಜಾಳಿಗೆ ಸಪೋರ್ಟ್ ಮಾಡೈತಿ. ಬೆಳ್ಯಾಕ ಕಾಳು ಬೆಳ್ಯಾಕ ಸಪೋರ್ಟ್ ಮಾಡತೈತಿ. ಇದೊಂದ್ ಆತ. ಇಲ್ಲಿ ನಮ್ದ ಜೋಳ ಇದ ಸಜ್ಜಿ ಹಿಕ್ಕಿವತ್ತೊಳಗ ಒಂದೊಂದ್ ಅಲ್ಲೊಂದ್ ಇಲ್ಲಿಂದ ಈ ಸಜ್ಜಿ ತಿನ್ನಾಕಂತೇಳಿ ಅಲ್ಲೇನ್ ಕಾಣತ್ಲೆ ಬಾವಿ. ಆ ಬಾವಿ ತೋರಿಸ್ತೇನೆ ನಿಮಗ. ಆ ಬಾವ್ಯಾಗ ಗುಬ್ಬಿಗಳು ಯಾವ ತರನಾಗ ಗೂಡು ಕಟ್ಟ್ಯಾವ ಅಂದ್ರ ಓಳಟ ಗೂಡು ಕಟ್ಟ್ಯಾವ. ಅಂದ್ರ ಈ ಸುತ್ತುವರಿ ನಾವ್ ಸಜ್ಜಿ ಹಿಕ್ಕಿರ್ತಲ್ಲ ಗುಬ್ಬಿ ತಿನ್ಲಿ ಏನ ತಿನ್ಲಿ ಅಂತೇಳಿ. ಅಂದ್ರ ಒಳಗ ಇದ್ರೊಳಗ್ ಬರಬಾರ್ದು ಅಂತೇಳಿ. ಅಂದ್ರ ಈಗ ಜೋಳ ಹಾಕಿರ್ತಲ್ಲ ಜೋಳದ ದಂಡಿಗೆ ಏನ್ ಹಾಕಿರ್ತವ ಸುತ್ತುವರಿ ಹಾಕಿರ್ತವ. ಯಾಕಂದ್ರ ಈ ಸುತ್ತುವರಿಗೆ ಬಂದ್ ತಿನ್ಬೇಕ ಅವ್ ಜೋಳ ಅಥವಾ ಒಳಗ್ ಹೋಗಬಾರ್ದ. ಅದಕ್ಕಾಗಿ ಈಗೇನ್ ಸುತ್ತುವರಿ ಹಾಕದ ಸುತ್ತುವರಿ ತಿನ್ನಾಕಂತೇಳಿ ನೋಡ್ರಿಲ್ಲ ಯಾವ ತರನಾಗ ಗೂಡು ಕಟ್ಟ್ಯಾವ. ಅಲ್ಲೊಂದ ಎಲ್ಲಾ ಕಡೆ ಗೂಡು ಕಟ್ಟ್ಯಾವ. ಏನ ಅದನ್ನ ತಿಂತಾವ. ತಿಂದ ಬಂದ ಇಲ್ಲೇ ಕುತ್ತ ತತ್ತಿ ಹಾಕಿ ಮರಿ ಮಾಡ್ಕೊಂಡ ಮತ್ ಬ್ಯಾರೆ ಕಡೆ ಹೋಗ್ತಾವ. ಇಲ್ಲಂದ್ರ ಇಲ್ಲೇ ಇದ್ದು ಬಿಡ್ತಾವ. ಈಗ ಏನೈತ್ಲ ಈಗ ಒಂದ್ 3-4 ನೀರ ಒಟ್ಟ ತಪ್ಪಸಬಾರ್ದು. ನೀರ್ ತಪ್ಪಿಸ್ರ ಗೊಂಜಾಳ ಇಳುವರಿ ಕಮ್ಮಿ ಆಕೈತಿ. ಕರೆಕ್ಟ್ ಟೈಮ್ಕ ಕರೆಕ್ಟ್ ನೀರ್ ಕೊಟ್ರ ಗೊಂಜಾಳ ನಂಬರ್ ಗೊಂಜಾಳ ಆಕೈತಿ. ಒಟ್ಟ ಹೊಲಗಳಿಗೆ ಅಂದ್ರ ಹೊಲ್ದಾಗ ಬೆಳಿತೈತ್ಲ ಬೆಳಿಗ್ಗೆ ಕರೆಕ್ಟ್ ಟೈಮ್ಕ್ ಏನ್ ಕೊಡ್ಬೇಕಲ್ಲ ಅದನ್ನ ಕೊಟ್ಟ ಬಿಟ್ಟು ಅಂದ್ರ ನಂಬರ್ 1 ಇಳುವರಿ ತಂದ್ ಕೊಡೋದ್ ಅದ್ ನಮಗ್ ಹೊಲ. ಮತ್ತ ಅದಕ್ಕ ಟೈಮ್ ಏನ್ ಬೇಕಲ್ಲ ಅದನ್ನ ಕೊಡ್ಲಿಕ್ಕ ಅದೇನ್ ಬೆಳಿಬೇಕ. ಮತ್ ಮುಂದಿನ ವಿಡಿಯೋದಾಗ ಸಿಗ್ತಾನ. ಹಂಗ ಸಪೋರ್ಟ್ ಮಾಡ್ರಿ, ಫಾಲೋ ಮಾಡ್ರಿ.